ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ನಮಸ್ತೆ ಸರ್. ನೀವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಕುಡಿತ ಬಿಡಿಸೋದಕ್ಕೆ ಒಂದು ರೆಮಿಡಿ ಕೊಟ್ಟಿದ್ದೀರಿ ನಮ್ಮ ವೀಕ್ಷಕರಿಗೆ. ಸಾಕಷ್ಟು ಜನ ಅದನ್ನು ಯೂಸ್ ಮಾಡ್ಕೊಂಡವ್ರೆ. ಕಮೆಂಟ್ ಬಾಕ್ಸಲ್ಲೆಲ್ಲನೂ ಅದರದ್ದು ಬೆನಿಫಿಟ್ ಪಡ್ಕೊಂಡು ನಮ್ಗೆ ಹೆಲ್ಪ್ ಆಯಿತು ಅಂತೇಳಿ ಕಮೆಂಟ್ ಹಾಕಿದ್ದಾರೆ. ಕೆಲವರು ಫೋನ್ ಮಾಡಿ ತಿಳಿಸಿದ್ದಾರೆ, ಇಲ್ಲ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮೆಡಿಸನ್ ಅಂತ. ಮಾಡ್ಕೊಳ್ಳೋರಿಗೆ ಅದು ಈಸಿ ಮೆಥಡ್. ಸೊ ಇದೇ ಥರ ಬೇರೆ ಟಿಪ್ಸ್ಗಳು ನಿಮ್ಮ ಹತ್ರ ಸಾಕಷ್ಟು ಔಷಧಿ ಗುಣಗಳಿಗೆ ಸಂಬಂಧಪಟ್ಟಂತೆ ಆಯುರ್ವೇದಿಕ್ ವಿಚಾರಗಳಲ್ಲೂ ಕೂಡ ನಾಲೆಡ್ಜ್ ಇದೆ. ಬೇರೆ ಇನ್ನೇನಾದರೂ ನಮ್ಮ ವೀಕ್ಷಕರಿಗೆ ಒಂದು ಆರೋಗ್ಯದಲ್ಲಿ ಚೇತರಿಕೆ ಆಗೋದಕ್ಕೆ ಏನಾದರೂ ಇದ್ದರೆ ತಿಳಿಸಿ. ಹೌದು ಸರ್, ಇಲ್ಲಿ ಲಾಸ್ಟ್ ಟೈಮ್ ನಾನು ಕುಡಿತಕ್ಕೆ ಒಂದು ಮೆಡಿಸಿನ್ ನಾನು ತಿಳಿಸಿದ್ದೆ, ಅದು ಮಾಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಜನ ಏನಂತ ಇವತ್ತಿಗೂ ಫೋನ್ ಮಾಡಿ ನಮಗೆ ಮೆಡಿಸಿನ್ ಮಾಡಿಕೊಡಿ ಅಂತವ್ರೆ. ಅದು ಮಾಡಿಕೊಟ್ಟು ಮತ್ತೆ ನೀನು ಇಷ್ಟು ಕೊಡು ಅಷ್ಟು ಕೊಡು ಅಂತ ಕೇಳು ಅಷ್ಟು ಇದಿಲ್ಲ ನಮಗೆ, ಮತ್ತು ಅಷ್ಟು ಟೈಮು ಇಲ್ಲ. ಸೊ ಹಂಗಾಗಿ ನಾನು ಏನು ಮಾಡಿದ್ದೀನಿ, ಅವ್ರವ್ರಿಗೆ ಮಾಡ್ಕೊಳ್ಳಿ ಅಂತೇಳಿ ನಾನು ಲಾಸ್ಟ್ ಟೈಮ್ ಹೇಳಿದ್ದು. ಇವಾಗ ಒಂದಲ್ಲ ಎರಡು ಮೆಡಿಸಿನ್ ಬಗ್ಗೆ ಹೇಳ್ತೀನಿ, ಅವರೇ ಮಾಡ್ಕೊಳ್ಳಿ ಆಯಿತಾ. ಅವ್ರಿಗೆ ಒಂದು ಅದೆಲ್ಲ ಮಾಮೂಲಿ ಮನೆಯಲ್ಲಿ ಸಿಗುತ್ತೆ ಮತ್ತು ಹೊರಗಡೆನೂ ಸಿಗುತ್ತೆ, ತೊಗೊಬಂದು ಆರಾಮಾಗಿ ಅವ್ರು ಮಾಡ್ಕೋಬಹುದು. ಏನು ಅದರಲ್ಲಿ ಏನು ಎಫೆಕ್ಟ್ ಇಲ್ಲ. ಇದು ನಾರ್ಮಲಿ ಇವಾಗ ತುಂಬಾ ಜನಗಳಿಗೆ ಪಾರ್ಶ್ವವಾಯು ಅಂತಾರೆ, ಮತ್ತೆ ಸ್ಟ್ರೋಕ್, ಲಕ್ವಾ ಅಂತಾರೆ. ಸ್ಟ್ರೋಕ್ ನರಗಳ ದೌರ್ಬಲ್ಯದಿಂದ ಸ್ಟ್ರೋಕ್ ಆಗ್ತವೆ. ಮತ್ತೆ ಬಹಳ ಥಂಡಿ ಸೂಕ್ಷ್ಮ ದೇಹದವರಿಗೆ ಸ್ಟ್ರೋಕ್ ಆಗ್ತವೆ. ಕೈ ತಿರುಗೋದು, ಕಾಲು ತಿರುಗೋದು, ಮತ್ತೆ ನಾವು ಇದು ಪಳಂ ನೀರ ಮುಗಿದ್ವಿ, ಔಷಧಿ ತಗೊಂಡ್ವಿ, ಮತ್ತೆ ನಮ್ಮ ಕೈ ಕಾಲು ಆದರೂ ಇವತ್ತಿಗೂ ನಮಗೆ ಸರಿಯಾಗಿಲ್ಲ. 3 ವರ್ಷ ಆಯಿತು ನಮಗೆ ಲಕ್ವಾಗಿದೆ, ಮಲಗಿರೋ ಜಾಗದಲ್ಲಿ ಮಲಗಿದ್ದೀವಿ, ನಮಗೆ ಸರಿ ಆಗ್ತಿಲ್ಲ ಅಂತೇಳಿ ನಮಗೆ ಫೋನ್ ಮಾಡ್ತಾರೆ. ಅವಾಗ ನಾವು ಇಲ್ಲಿಂದನೇ ಅವರಿಗೆ ಒಂದು ಮೆಡಿಸಿನ್ ಅನ್ನೋದು ನಾವು ತಿಳಿಸಿದ್ದೀವಿ. ಅವ್ರು ಮಾಡ್ಕೊಂಡಿದ್ದಾರೆ, ಇವಾಗ ಪರವಾಗಿಲ್ಲ, ಓಡಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ನಾನು ನಿಮ್ಮ ವಿಡಿಯೋದಲ್ಲಿ ಒಬ್ಬರನ್ನ ತೋರಿಸಿದ್ದೀನಿ. ಹಿಂಗೆ ಒಬ್ಬರು ಜೆಂಟ್ಸ್ ಪಾವಗಡದಿಂದ ಬಂದಿದ್ರು. ಅವರು ಹಿಂಗೆ ಇದಿಟ್ಕೊಂಡು ಸ್ಟ್ಯಾಂಡ್ ಇಟ್ಕೊಂಡು ನಡೀತಿದ್ರು. ಅವ್ರಿಗೆ ನಾ ಮಾಡಿದ್ದೀನಿ, ಇವಾಗ ಆರಾಮಾಗಿ ಓಡಾಡ್ತಿದ್ದಾರೆ. ಅವರು ಸರಿ ಹೋಗಿದೆ, ಆರಾಮಾಗಿ ಓಡಾಡ್ತಿದ್ದಾರೆ. ಮೊನ್ನೆ ಹಬ್ಬಕ್ಕೆ ಬಂದಿದ್ರು ಆಯ್ತಾ. ಅದಕ್ಕೆ ಏನು ಮಾಡಬೇಕು ಈಗ? ಪಾರ್ಶ್ವವಾಯುದು ಫಸ್ಟ್ ಸ್ಟೆಪ್ಪು, ಪಾರ್ಶ್ವವಾಯುದು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈ ಮಳೆಗಾಲ, ಈ ಥಂಡಿಗಾಲದಲ್ಲಿ ಭಾಳ ನಾವು ಕೇರ್ಫುಲ್ ಆಗಿರಬೇಕು. ಈ ಶೀತದ ಮೈ ಅಂದರೆ ಕೋಲ್ಡ್ ಬಾಡಿ ಇರುತ್ತಲ್ವ, ಅವ್ರಿಗೆ ಭಾಳ ಇದಾಗೋದು. ಹೀಟ್ ಬಾಡಿ ಅವ್ರಿಗೆ ಸ್ಟ್ರೋಕ್ ಆಗೋದಿಲ್ಲ. ಮತ್ತೆ ಭಾಳ ದಪ್ಪ ಇರ್ತಾರೆ, ಅವ್ರು ಏನು ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ನರಗಳು ಅಲ್ಲಲ್ಲಿ ಗಂಟುಗಳು ಕಟ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಅವ್ರಿಗೆ, ಆ ಥರ ಎಲ್ಲ ಇರ್ತವೆ. ಮತ್ತು ಈಗ ಒಬ್ಬೊಬ್ರಿಗೆ ಅನ್ಎಕ್ಸ್ಪೆಕ್ಟೆಡು ಬ್ಲಡ್ ಕ್ಲಾತ್ ಆಗುತ್ತೆ, ಮೈಂಡಲ್ಲಿ ನರಗಳು ಸಮಸ್ಯೆ ಬರುತ್ತೆ. ಅವಾಗ ಬಂದಾಗ ಯಾವ ಸೈಡು ನರ ಸಮಸ್ಯೆ ಬರುತ್ತೋ ಬ್ರೈನಲ್ಲಿ, ಆ ಸೈಡ್ ಫುಲ್ಲು ಅವ್ರಿಗೆ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ. ನಮಗೆ ಮೈಂಡಿಂದಾನೇ ಬರೋದು, ಕಾಲಿಂದ ಮೇಲಕ್ಕೆ ಹೋಗಲ್ಲ, ತಲೆಯಿಂದ ಕಾಲಿಗೆ ಬರುತ್ತೆ. ಅಂಥವ್ರಿಗೆ ಏನು ಮಾಡಬೇಕು ಅಂತಂದರೆ, ನಾಯಿ ಹೆಸರು ಕಾಯಿ ಗಿಡ ಅಂತೇಳಿ ಬರುತ್ತೆ. ಆ ಗಿಡ ಹೇಗೆ ಅಂತಂದರೆ ಅದಕ್ಕೆ 4-5 ಥರ ಐತಿ. ಎಲೆಮರಿ ಗಿಡ ಅಂತಾರೆ, 2ನೇದು ಬಂದು. 3ನೇದು ಬಂದು ಕಾಸು ಮರಗ ಅಂತಾರೆ. ಅದಕ್ಕೆ ನಾನಾ ರೀತಿ ಐತಿ. ಕಾಸು ಮರಗ ಅಂತೇಳಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಆ ಗಿಡ ಸಿಗುತ್ತೆ ಆಯಿತಾ. 4ನೇದು ಬಂದು ಚೆನ್ನಂಗಿ ಸಸಿ ಅಂತೇಳಿ ಹೇಳ್ತಾರೆ. 5ನೇದು ಬಂದು ಕುತ್ತಿ ಗಿಡ ಅಂತಾರೆ. ಕುತ್ತಿ ಗಿಡ ಅಂತ. ಇವೆಲ್ಲ ಒಂದೇ ಗಿಡ, ಹೆಸರುಗಳು ಬೇರೆ ಬೇರೆ, 5 ಹೆಸರಿದೆ. ಸೊ ಅದರದ್ದು ಫೋಟೋ ತೋರಿಸ್ತೀನಿ ನಾನು ನಮ್ಮ ವೀಕ್ಷಕರಿಗೆ. ಅದು ಹೇಗಿರುತ್ತೆ, ಎಲೆಗಳಿರುತ್ತೆ, ಒಂದೊಂದು ಇದ್ರಲ್ಲಿ 3 ಎಲೆ ಬಂದಿರುತ್ತೆ, ಮೇಲ್ಗಡೆ ಅರ್ಶಿನ ಕಲರ್ ಹೂ ಬಂದಿರುತ್ತೆ. ಅದರಲ್ಲಿ ಈ ಅಲಸಂದಿ ಕಾಯಿ ತರ ಸಣ್ಣಕ್ಕೆ ಕಾಯಿ ಬಂದಿರುತ್ತೆ, ಇಷ್ಟಿಷ್ಟುದ್ದ. ಆ ಗಿಡ ಅಲಸಂದಿ ಕಾಯಿ ತರ ಬಂದಿರುತ್ತೆ, ಚಿಕ್ಕದಾಗಿ ಇಷ್ಟಿಷ್ಟುದ್ದ ಬಂದಿರುತ್ತೆ. ಅದು ಮೇಲ್ಗಡೆ ಅರ್ಶಿನ ಕಲರ್ ಹೂ ಬಿಟ್ಟಿರುತ್ತೆ. ಅದನ್ನ ಏನ್ ಮಾಡಬೇಕು, ಕಿತ್ಕೊಬರ್ಬೇಕು. ಗಿಡನ ಕಿತ್ಕೊಬಂದ್ಬಿಟ್ಟು ಆ ಎಲೆಗಳನ್ನ ನಾವು ಶೇಖರಣೆ ಮಾಡ್ಕೋಬೇಕು. ಎಲೆಗಳು ಮಾತ್ರ, ಕಾಯಿ ಬೇಡ, ಹೂ ಬೇಡ, ಕಾಂಡ ಬೇಡ, ನಮಗೆ ಬರೀ ಎಲೆಗಳು. ಎಷ್ಟು? 1 ಇಡಿಯಷ್ಟು ಎಲೆ. ಏಕೆ ಇವಾಗ ಒಂದು ಕೈ ಇದಾಗಿದೆಯಾ, ಕಾಲು ಇದಾಗಿದೆಯಾ, ಎಷ್ಟಾಗಿದೆ ಅನ್ನೋದು ಪ್ರಮಾಣ ಬೇಕು ಅವ್ರಿಗೆ, ಅಷ್ಟು ಅದು ನೋಡ್ಕೋಬೇಕು. ಯಾಕೆಂತಂದ್ರೆ ಈಗ ಮೆಡಿಸಿನ್ ತಗೊಂತಿದ್ರು ಅವ್ರ ಕೈ ಕಾಲು ಸೊಟ್ಟಾನೇ ಇರುತ್ತೆ, ಅವ್ರಿಗೆ ಇವತ್ತಿಗೂ ಕೈ ಕಾಲು ಬರ್ತಿರಲ್ಲ. ಹಂಗಾಗಿ ಏನು ಮಾಡಬೇಕು, ಆ ಎಲೆಗಳು ಶೇಖರಣೆ ಮಾಡ್ಕೋಬೇಕು. ಎಷ್ಟು? 1 ಇಡಿ, ಸರಿಯಾಗಿ 1 ಇಡಿ ಅಷ್ಟು ಎಲೆ ಶೇಖರಣೆ ಮಾಡ್ಕೋಬೇಕು. ಮತ್ತೆ ನಾಟಿ ಹಸುವಿನ ಬೆಣ್ಣೆ, ತುಪ್ಪ ಆಗಬಾರ್ದು, ಬೆಣ್ಣೆನೇ ಆಗಬೇಕು. ನಾಟಿ ಹಸಿವಿಂದು ಬೆಣ್ಣೆ ತಗೊಬಂದ್ಬಿಟ್ಟು ಪ್ರತಿದಿನ ಅದು ಆ ಎಲೆಗೆ ಒಂದು ಕಲ್ಲಿಂದು ಇದು ಬರುತ್ತೆ,
ಕುಟಾಣಿ ತರೋದು ಇಲ್ಲಾಂದ್ರೆ ಒಂದು ಕಲ್ಲು ಹಸೆ ಕಲ್ಲು ತರೋದು ಬರುತ್ತೆ. ಅದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಆ ಎಲೆ ಹಾಕ್ಬಿಟ್ಟು ಈ ನಾಟಿ ಹಸುವಿನ ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮೈನದ ಥರ ಅರಿಬೇಕು. ಮೈನದ ಥರ ಹರಿದು ಪೇಸ್ಟ್, ಮಾಮೂಲಿ ನಾವು ಅಲ್ಲುಚ್ತೀವಲ್ಲ ಆ ಥರ ಪೇಸ್ಟ್ ಥರ ಮಾಡಿಕೊಂಡು ಎಲ್ಲಿ ಅವ್ರಿಗೆ ಕೈ ಕಾಲೆಲ್ಲ ಸೊಟ್ಟ ಇದೆ ನೋಡಿ ಅದ್ರಲ್ಲಿ ಚೆನ್ನಾಗಿ ಹಿಂಗೆ ಮಸಾಜ್ ಮಾಡಬೇಕು. ಸೊ ಡೈರೆಕ್ಟ್ ಅದನ್ನೇ ಹಾಕ್ಬಿಡಿ. ಡೈರೆಕ್ಟ್ ಈ ಎಲೆ ಬೆಣ್ಣೆಲ್ಲ ಹರಿದ್ಬಿಟ್ಟು ಡೈರೆಕ್ಟ್ ಹಿಂಗೆ ಚೆನ್ನಾಗಿ ಮಸಾಜ್ ಮಾಡಿ ಈ ಬೆರಳುಗಳೆಲ್ಲ ಹಿಂಗೆ ಮಾಡಬೇಕು. ಇದು ಯಾವಾಗ ಮಾಡಬೇಕು? ಸ್ನಾನಕ್ಕಿಂತ ಮುಂಚೆ ಬಿಫೋರ್ 1 hour. ಅಂದರೆ ಸ್ನಾನಕ್ಕಿಂತ ಮುಂಚೆ 1 ಗಂಟೆ ಮುಂಚೆ ಮಾಡಿಬಿಟ್ಟು ಚೆನ್ನಾಗಿ ಹಚ್ಬೇಕು. ಚೆನ್ನಾಗಿ ಹಚ್ಬಿಟ್ಟು ಎಳೆ ಬಿಸಿಲಲ್ಲಿ ಕೂರಿಸ್ಬೇಕು. ಹಿಂಗೆಲ್ಲ ಎಳಿಬೇಕು ಬೆರಳುಗಳು ಎಲ್ಲಾನು ಮಸಾಜ್ ಮಾಡಿಕೊಡ್ಬೇಕು. ಮಸಾಜ್ ಮಾಡಿ ಯಾರಾದರೂ ಮಸಾಜ್ ಮಾಡಬೇಕು. ಹಿಂಗೆಲ್ಲ ಕೈ ಕಾಲು ಎಲ್ಲ ಶೇಕ್ ಮಾಡಿಸ್ಬೇಕು. ಚೆನ್ನಾಗಿ ಎಲ್ಲ ಹಚ್ಚಿ ನರಗಳೆಲ್ಲ ಎಳೆದು ಈ ಥರ ಎಲ್ಲ ಮಾಡಿ ಅವ್ರಿಗೆ ನಂತರ ಎಳೆ ಬಿಸಿಲಲ್ಲಿ ಕೂರಿಸಿ ಅವಾಗ ವಿಟಮಿನ್ ಡಿ ಬರುತ್ತೆ. ಎಳೆ ಬಿಸಿಲು ಅಂದರೆ ವಿಟಮಿನ್ ಡಿ ಶೇಖರಣೆ ಆಗುತ್ತೆ ಅವ್ರ ದೇಹಕ್ಕೆ. ಅದರಿಂದನೂ ಭಾಳ ಒಳ್ಳೆ ಎಫೆಕ್ಟ್ ಇರುತ್ತೆ. ಇವಾಗ ಯುಗಾದಿ ಹಬ್ಬದ ಟೈಮಲ್ಲೆಲ್ಲ ನಾವು ಹರಳೆಣ್ಣೆ ಹಚ್ಕೊಂಡು ಬಿಸಿಲು ಕೂರ್ತೀವಿ. ಅವು ಕಾಯಿಸಿದಾಗ ಏನಾಗುತ್ತೆ, ಬೆವರು ಆಚೆ ಬರುತ್ತೆ, ಕೆಟ್ಟದು ಹೊಸ ವರ್ಷದ ದಿನ. ಇದು ಅದೇ ರೀತಿ ಈ ಪಾರ್ಶ್ವವಾಯು, ಲಕ್ವ, ಸ್ಟ್ರೋಕ್ ಆಗಿರೋರಿಗೆ ಇದು ಅದೇ ರೀತಿ. ಅವಾಗ ನರಗಳೆಲ್ಲ ಹಿಂಗಿರ್ತವ್ರಿಗೆ ಇದು ನಾವು ಹಿಂಗೆ ಅಪ್ಲೈ ಮಾಡ್ತಾ ಬರ್ತಾ ಇದ್ದಾಗ ಹಿಂಗಿರೋ ನರಗಳೆಲ್ಲ ಹಿಂಗೆ ಸ್ಟ್ರೈಟ್ ಆಗ್ತವೆ. ಅವಾಗ ಅವರು ಕೈ ಕಾಲು ಎಲ್ಲ ಸರಿ ಆಗುತ್ತೆ. ಕರೆಕ್ಟಾಗಿ ಅವರು ಪ್ರತಿದಿನ ಮಾಡ್ಕೊತ ಬಂದರೆ ನಮ್ಗೆ ಇವಾಗ ಏನಪ್ಪ ನಮ್ಮನೆಗೆ ಹಸು ಇಲ್ಲ, ನಾಟಿ ಹಸು ಇಲ್ಲ, ನಾವು ಬೆಣ್ಣೆ ಎಲ್ಲಿಂದ ತರೋ ದಿನ ಅಂತೇಳಿ ಯೋಚನೆ ಮಾಡೋರು ಏನು ಮಾಡಬೇಕು, ಒಂದು ಅರ್ಧ kg ಬೆಣ್ಣೆ ತೊಗೊಬಂದು ಫ್ರಿಜ್ಜಲ್ಲಿ ಇಟ್ಕೋಬಹುದು. ಇಟ್ಕೋಬಹುದು. ಮತ್ತೆ ಒಂದು ಅರ್ಧ ಗಂಟೆ ಮುಂಚೆ ಫ್ರಿಜ್ಜಿಂದ ತೆಗೆದು ಒಂದಿಷ್ಟು ಬೆಣ್ಣೆನ ನೀರಿಗೆ ಹಾಕಿ ಇಟ್ಕೋಬೇಕು. ಆಮೇಲೆ ಈ ಎಲೆ ಜೊತೆಗೆ ಆ ಬೆಣ್ಣೆ ಹಾಕೊಂಡು ಅರಿಬೇಕು. ನೀರು ಗೀರು ಏನು ಯೂಸ್ ಮಾಡಂಗಿಲ್ಲ. ಡೈರೆಕ್ಟ್ ಆ ರಸನೇ ಬರಬೇಕು. ಹೌದು, ಈ ಬೆಣ್ಣೆಯಲ್ಲೇನೆ ರಸ ಇಳಿಬೇಕು. ಎಲೆ ಬೆಣ್ಣೆ ಎರಡೇ. ಸೊ ಇದು ಎಷ್ಟು ದಿನಗಳು ಅಂದರೆ ಸರಿ ಹೋಗೋವರೆಗೂ ಅದನ್ನ ಮಾಡ್ಕೊಂತ ಮ್ಯಾಕ್ಸಿಮಮ್ ಇವಾಗ ಕರೆಕ್ಟಾಗಿ ಅವರು ಸ್ವಲ್ಪ ಜನ ಇಲ್ಲ ನಾವು ಬೆಳಿಗ್ಗೆ ಸಂಜೆ ಮಾಡ್ತೀವಿ ಅಂದರೂ ಓಕೆ, ಸ್ವಲ್ಪ ಬಿಸಿ ಬಿಸಿ ನೀರು ಹಾಕಬೇಕು. ತಣ್ಣಗಿರೋ ನೀರೆಲ್ಲ ಹಾಕಬಾರ್ದು. ಮತ್ತು ಅದ್ರ ಜೊತೆಗೆ ಎಣ್ಣೆನೂ ಯೂಸ್ ಮಾಡ್ಬೋದು. ಏನಂತಾರೆ ಇವಾಗ ಬೆಳಗ್ಗೆ ಇದು ಬೆಣ್ಣೆ ಎಲೆ ಮಾಡಿದ್ರೆ ಸಂಜೆ ಇವರು ಅದು ಬೇರೆ ಒಂದು ಎಣ್ಣೆ ಬರುತ್ತೆ, ಸಾಸಿವೆ ಎಣ್ಣೆ ಇಲ್ಲ ಎಳ್ಳೆಣ್ಣೆ. ಅದಕ್ಕೆ ಪಚ್ಚೆ ಕರ್ಪೂರ ಮತ್ತು ಹಿಂಗು, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ಎಣ್ಣೆಯಲ್ಲಿ, ಆಮೇಲೆ ಅದು ಎಣ್ಣೆನೇ ಒಂಥರ ಬ್ರೌನ್ ಕಲರ್ ಆಗುತ್ತೆ, ಆ ಎಣ್ಣೆನೂ ಬೇಕಾದರೂ ಅಪ್ಲೈ ಮಾಡ್ಬೋದು. ಯಾಕಂದರೆ ಹೀಟ್, ಬೆಳ್ಳುಳ್ಳಿ ಬಂದು ಹೀಟು, ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಬಂದು ಹೀಟು, ಹಿಂಗು ಬಂದು ಹೀಟು, ಇವೆಲ್ಲ ಹೀಟು, ಪಚ್ಚೆ ಕರ್ಪೂರ ಇವೆಲ್ಲ ಹೀಟು. ಯಾಕಂದರೆ ಕೋಲ್ಡ್ ಬಾಡಿಗೆ ತಾನೇ ಇವು ಸ್ಟ್ರೋಕ್ ಆಗಿರೋದು. ಹೀಟ್ ಆದಾಗ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಹಿಂಗಿರೋ ನರಗಳೆಲ್ಲ ಹಿಂಗೆ ಸ್ಟ್ರೈಟ್ ಆಗುತ್ತೆ. ಸೊ ಈಗ ಲಕ್ವ ಹೊಡೆದು ತಕ್ಷಣಕ್ಕೆ ಈ ಥರ ಮಾಡೋದ್ರಿಂದ ಒಳ್ಳೇದಾ? ಇಲ್ಲಾಂದರೆ ಸ್ವಲ್ಪ ನಾವು ಈಗ ಸುಮಾರು 1 ವರ್ಷ 2 ವರ್ಷ ಗ್ಯಾಪ್ ಆಗೋಗಿರುತ್ತೆ, ಎಲ್ಲ ಕಡೆ ಓಡಾಡಿ ಬಂದಿರ್ತಾರೆ, ಇನ್ನೂ ಎಫೆಕ್ಟ್ ಇರುತ್ತೆ ಸ್ಟ್ರೋಕ್. ಇಲ್ಲ ಅಂದರೆ ಈಗ ಸ್ಟ್ರೋಕ್ಗಳು ಇಲ್ಲ ಹಳೆ ಎಫೆಕ್ಟ್ ಆಗಿರೋದು 2-3 ವರ್ಷ ಆಗಿರುತ್ತೆ, ಆಗಿರಲ್ಲ. ಮತ್ತೆ ಈಗ ಒಂದು 3 ತಿಂಗಳಾಗಿರುತ್ತೆ, ಅವ್ರಿಗೆ ಇನ್ನೂ ಕರೆಕ್ಟಾಗಿ ಮೆಡಿಸಿನ್ ತೊಗೊಂಡಿದ್ರು ಅವ್ರಿಗೊಂದು ನಡೆಯೋಕ್ಕಾಗ್ತಿಲ್ಲ. ಈ ಥರ ಒಂದು 6 ತಿಂಗಳು, 9 ತಿಂಗಳು, 3 ವರ್ಷ, 5 ವರ್ಷ, 10 ವರ್ಷ ಆಗಿದ್ರು ಅವರು ಅಪ್ಲೈ ಮಾಡ್ಬೋದು. 10 ವರ್ಷ ಆಗಿರೋರ್ಗೂ ಮಾಡ್ಬೋದು. ನಮ್ಮಲ್ಲಿ ಒಬ್ರನ್ನ ಕಾರಲ್ಲಿ ಮಲಗಿಸ್ಕೊಂಡು ಕರ್ಕೊಬಂದಿದ್ರು. ನಾವು ನೋಡೋದೇ ಇಲ್ಲ ಅಂದ್ರು ಕರ್ಕೊಬಂದ್ರಿ, ನೋಡಲೇಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ನೋಡಿದ್ವಿ. ಈ ಮೆಡಿಸಿನ್ ನಾವು ಹೇಳಿ ಕಳಿಸಿದ್ವಿ. ಅವ್ರು ಕರೆಕ್ಟಾಗಿ ನಾ ಹೇಳ್ದಂಗೆ ಮಾಡಿದ್ರು. 21 ದಿನ ಕರೆಕ್ಟಾಗಿ ನಾನು ಹಿಂಗೆ ಹೇಳಿದ್ನು ಅದೇ ರೀತಿ ಅವರು ಎದ್ದು ಓಡಾಡ್ತಿದ್ದಾರೆ ಇವಾಗ. ನೆಕ್ಸ್ಟ್ ಟೈಮ್ ಬಂದಾಗ ಸ್ಟ್ರಾಂಗ್ ಇದೆ. ಸೂಪರ್. ಮತ್ತು ಹಾಗಿದ್ರೆ ಇದು ಒಳ್ಳೆ ಹೆಲ್ಪ್ ಆಗುತ್ತೆ. ಸೊ ವೀಕ್ಷಕರೇ, ಇದು ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಈ ಥರ ಯಾರ ಮನೆಯಲ್ಲಾದರೂ ಇಲ್ಲ ಸ್ನೇಹಿತರಿಗೆ ಈ ಥರ ಸ್ಟ್ರೋಕ್ದು ಅದು ಸರಿ ಹೋಗದೆ ಹಾಗೇ ಇದ್ದರೆ, ಸೊ ತುಂಬ ಚೆನ್ನಾಗಿದೆ ಇದೊಂದು ಮೆಡಿಸನ್ನು. ನಾವೇ ಮಾಡ್ಕೊಳ್ಳೋದು, ಇದನ್ನು ಪ್ರಯತ್ನ ಪಟ್ಟು ಮಾಡಿಕೊಂಡು ಸಕ್ಸಸ್ ಮಾಡ್ಕೊಳ್ಳಿ ಅಂತೇಳಿ ಈ ವಿಡಿಯೋ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಕಾಯೋರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.